ನಮಸ್ಕಾರ ರೈತ ಬಾಂಧವರೇ ಹಾಗೂ ಎಲ್ಲ ವೀಕ್ಷಕರೇ. ಇವತ್ತಿನ ದಿನ ಸೆರಿಕಲ್ಚರ್ ಅಥವಾ ರೇಷ್ಮೆ ಕೃಷಿ ಬಗ್ಗೆ ಮಾತಾಡೋಣ. ತುಂಬ ಬ್ರೀಫಾಗಿ ಮಾತನಾಡೋಣ. ಏನು ಸೆರಿಕಲ್ಚರ್ ಅಂದರೆ ಸೆರಿಕಲ್ಚರ್ ಅಂದರೆ ಸಿಲ್ಕ್ ವಾರ್ಮ್ ಏನಿದೆ, ಸಿಲ್ಕ್ ಫಾರ್ಮಿಂಗಿಗೆ ಸೆರಿಕಲ್ಚರ್ ಅಂತ ಹೇಳ್ತೀವಿ. ಸಿಲ್ಕ್ ಫಾರ್ಮಿಂಗು ಅಂತಂದರೆ ಮೊದಲು ಸಿಲ್ಕ್ ವಾರ್ಮ್ಸ್ ಅಂತ ಇರ್ತವೆ, ಕೀಟ. ಅದು ಒಂದು ಸಿಲ್ಕ್ ವಾರ್ಮ್ ಅಂತಕ್ಕಂಥದ್ದು ಒಂದು ಕೀಟ. ಅದನ್ನು ಬೆಳೆಸ್ಬಿಟ್ಟು ಆಮೇಲೆ ಅದು ಏನು ಕಕೂನ್ ಮಾಡುತ್ತೆ ಅದರಿಂದ ಸಿಲ್ಕನ್ನು ರೇಷ್ಮೆನ ತೆಗಿತಕ್ಕಂಥದ್ದು. ಅಂದರೆ ಈಗ ಆ ಹುಳುವಿನ ಈಗ ನಮ್ಮೆಲ್ಲರ ಜೀವನದಲ್ಲಿ ಯಾವ ರೀತಿ ಸ್ಟೇಜಸ್ಗಳಿರ್ತವೋ ಅದೇ ಥರ ಹುಳುವಿನ ಜೀವನದಲ್ಲೂ ಕೂಡ 4 ಸ್ಟೇಜಸ್ ಬರುತ್ತೆ. ಮೊಟ್ಟೆ, ಯಾವುದೇ ಕೀಟದ ಸ್ಟೇಜಲ್ಲೂ ಮೊಟ್ಟೆ, ಲಾರ್ವಾ ಅಂದರೆ ಅದು ಹು ಕೀಡಿ. ಅದಾದಮೇಲೆ ಬರೋದು ಪ್ಯೂಪ ಅಂತಂದರೆ ಶೇಂಗಾ ಥರ ಆಗ್ಬಿಟ್ಟು ಗಟ್ಟಿಯಾಗಿ ಅದು ಸ್ವಲ್ಪ ದಿನ ಇರ್ತದೆ. ಅದಾದಮೇಲೆ ಕೊನೆಯದಾಗಿ ಬರೋದು ಪತಂಗ. ಈ 4 ಸ್ಟೇಜ್ದಲ್ಲಿ ಕಕೂನ್ ಅಂತ ಏನು ಹೇಳ್ತೀವಿ ಅಥವಾ ಪ್ಯೂಪ ಅಂತ ಏನು ಹೇಳ್ತೀವಿ, ಆ ಸ್ಟೇಜಲ್ಲಿ ಈ ಸಿಲ್ಕ್ ವಾರ್ಮನ್ನು ನಾವು ಬಳಸ್ಕೊಂಡು ರೇಷ್ಮೆನ ತೆಕ್ಕೊಳ್ತಕ್ಕಂಥದ್ದು. ಹೌದಾ? ಹಾಗಾದರೆ ಏನಿದು ಕಮರ್ಷಿಯಲ್ ಆಗಿ ವಾಣಿಜ್ಯವಾಗಿ ಯಾವೆಲ್ಲ ಕೀಟಗಳಿದ್ದಾವೆ, ಯಾವೆಲ್ಲ ರೇಷ್ಮೆ ಉತ್ಪತ್ತಿ ಮಾಡೋ ಕೀಟಗಳಿದ್ದಾವೆ ಅಂತಕ್ಕಂಥದ್ದನ್ನು ನೋಡೋಣ. ಮೊದಲನೇದಾಗಿ ಬಾಂಬ್ಯಾಕ್ಸ್ ಮೋರಿ ಅಂತಕ್ಕಂಥದ್ದು. ಇದನ್ನು ಇಡೀ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೈಯೆಸ್ಟ್ ಬಳಸೋದು. ಆಯಿತಾ? ಇದು ಏನು ಅಂತ ಹೇಳಿದ್ರೆ ಅದು ಸಿಲ್ಕಲ್ಲಿ ಏನಿದೆ ಅಂತ ಅದರಿಂದ ನಾವು ಫೈಬರನ್ನು ಅಥವಾ ಇದನ್ನು ತಯಾರಿಸ್ಬೋದು ಅಂತ ಹೇಳಿದರೆ ಅದರಲ್ಲಿ ಒಂದು ಪ್ರೋಟೀನ್ ಇದೆ, ನ್ಯಾಚುರಲ್ ಪ್ರೋಟೀನ್, ನೈಸರ್ಗಿಕವಾದಂತಹ ಪ್ರೋಟೀನ್ನ ಒಂದು ಫೈಬರ್ ಇದೆ ಅದು. ಆಯಿತಾ? ಯಾವ ಪ್ರೋಟೀನು ಅಂತ ಹೇಳಿದರೆ ಫೈಬ್ರಾಯಿನ್ ಅಂತಕ್ಕಂಥ ಒಂದು ಪ್ರೋಟೀನ್ ಇದೆ. ಆ ಪ್ರೋಟೀನು ಅದರದ್ದು ಆ ಒಂದು ಕೀಟದಿಂದ ಸಲೈವದಿಂದ ಅಥವಾ ಇದರಿಂದ ಬರ್ತದೆ. ಏನು ಅದರ ಸಲೈವ ಅಥವಾ ಜೊಲ್ನಿಂದ ತಯಾರಾಗಿರ್ತದೆ. ಅದರಿಂದ ನಾವು ರೇಷ್ಮೆಯನ್ನು ತೆಕ್ಕೊಳ್ತೀವಿ. ಹೌದಾ? ರೇಷ್ಮೆ ಅಥವಾ ರೇಷ್ಮೆ ಕಲ್ಚರ್ ಯಾಕೆ ಬೇಕು ಅಂತ ಹೇಳಿದರೆ ರೇಷ್ಮೆ ಅಂತಕ್ಕಂಥದ್ದು ವರ್ಸಟೈಲ್ ಆ್ಯಂಡ್ ವೆರಿ ಕಂಫರ್ಟೇಬಲ್. ಅಂದರೆ ತುಂಬ ಸ್ಪೆಷಲ್ ಆದಂಥದ್ದು, ಎಂಥ ಒಕೇಷನಲ್ಲೂ ಹಾಕ್ಕೊಳ್ಬೋದು ಮತ್ತು ತುಂಬ ಕಂಫರ್ಟೇಬಲ್ಲು, ರಾಯಲ್ ಅದನ್ನು ಹಾಕ್ಕೊಂಡ್ರೆ ತುಂಬ ಕಂಫರ್ಟೇಬಲ್ ಆಗಿ ಯಾವುದೇ ಏಜ್ನವ್ರು ಹಾಕ್ಕೊಳ್ಬೋದು. ಆಮೇಲೆ ಇದು ಮಾಯ್ಶ್ಚರ್ನ ಅಬ್ಸರ್ವ್ ಮಾಡುತ್ತೆ. ಒಳ್ಳೆ ಕ್ವಾಲಿಟಿ ರೇಷ್ಮೆ ಹೆಂಗಂದರೆ ಎಲ್ಲ ಬಟ್ಟೆಗಳಲ್ಲಿ ಕಾಟನ್ ಇರ್ಬೋದು, ಖಾದಿ ಇರ್ಬೋದು, ಪಾಲಿಸ್ಟರು, ಇನ್ನು ಮಿಕ್ಕ ಎಲ್ಲ ಬಟ್ಟೆಯಲ್ಲಿ ಖಾದಿ ಮತ್ತು ಕಾಟನ್ನು ಹೇಗೆ ಸೂಪರೋ ಅದಕ್ಕಿಂತ ಇನ್ನೂ ಇದು ಸೂಪರ್ ಅಂತ ಹೇಳ್ಬೋದು. ಕಾಟನ್ ಥರ ಇದು ಮಾಯ್ಶ್ಚರನ್ನು ಅಂದರೆ ತೇವತೆಯನ್ನು ಅಬ್ಸರ್ವ್ ಮಾಡುತ್ತೆ, ಹಿಡಿದಿಟ್ಕೊಳ್ಳುತ್ತೆ. ಅಂದರೆ ಮನುಷ್ಯನಿಗೆ ಇದು ಬೆವರು ಬಂದುಬಿಟ್ರೆ ಇದು ಅಬ್ಸರ್ವ್ ಮಾಡುತ್ತೆ, ಇರಿಟೇಟ್ ಮಾಡಲ್ಲ. ಪಾಲಿಸ್ಟರು, ನೈಲಾನು ಆ ಥರದ ಬಟ್ಟೆಗಳೆಲ್ಲ ಸಿಂಥೆಟಿಕ್ ಬಟ್ಟೆಗಳು ಏನು ಮಾಡುತ್ತೆ, ಇರಿಟೇಟ್ ಮಾಡುತ್ತೆ. ಆದ್ದರಿಂದ ಇದು ಒಳ್ಳೆಯದು ಅಂತ. ಆಯಿತಾ? ಆಮೇಲೆ ಯಾರು ಉಟ್ಕೋತಾರೋ ಅವರಿಗೆ ಏನು ಫೀಲ್ ಆಗುತ್ತೆ ಅಂದರೆ ಸಮ್ಮರಲ್ಲಿ ಹಾಕ್ಕೊಂಡ್ರೆ ತಂಪಾಗಿ ಫೀಲ್ ಆಗುತ್ತೆ, ವಿಂಟರಲ್ಲಿ ಹಾಕ್ಕೊಂಡ್ರೆ ಬಿಸಿಯಾಗಿ ಫೀಲ್ ಆಗುತ್ತೆ. ಸೊ ಇದರದ್ದು ಇರೋ ಒಂದು ಒಳ್ಳೆಯ ಕೆಪಾಸಿಟಿ ಅಂತ ಹೇಳಿದರೆ ಇದು. ಆಮೇಲೆ ಇದನ್ನು ಈಸಿಯಾಗಿ ಡೈ ಮಾಡ್ಬೋದು, ಬಣ್ಣ ಹಾಕ್ಬೋದು ಇದಕ್ಕೆ. ಆಯಿತಾ? ಆಮೇಲೆ ಇಟ್ ರಿಟೇನ್ಸ್ ಇಟ್ಸ್ ಶೇಪ್ ಆ್ಯಂಡ್ ರಿಲೇಟಿವ್ಲಿ ಸ್ಮೂತ್. ಇದು ಯಾವ ಶೇಪಿಗೆ ಕೂಡ ಉಟ್ಕೊಳ್ಬೋದು ಮತ್ತು ತುಂಬ ಸ್ಮೂತಾಗಿರುತ್ತೆ. ಅದಲ್ಲದೆ ಸೂರ್ಯನ ಬೆಳಕಿಗೆ ಇದು ಇರಿಟೇಷನ್ನೇ ಮಾಡಲ್ಲ. ಕೆಲವೊಂದು ಗಿಲಿಸ್ಟ್ರ್ ಹಾಕ್ಕೊಂಡ್ರೆ ಬೇಸಿಗೆಯಲ್ಲಿ ಹಾಕ್ಕೊಂಡ್ಬಿಟ್ರೆ ಯಾವಾಗ ಕಳೆದು ಬಿಸಾಡ್ತೀವೋ ಅನ್ನೋಷ್ಟು ಇರಿಟೇಷನ್ ಆಗ್ತದೆ. ಇದು ಆ ರೀತಿ ಆಗಲ್ಲ, ತುಂಬ ಕಂಫರ್ಟೇಬಲ್ ಆಗಿರುತ್ತೆ. ಮತ್ತು ಏನು ಅಂತ ಹೇಳಿದರೆ ಸನ್ಲೈಟಿಗೆ ಎಕ್ಸ್ಪೋಜ್ ಆದಷ್ಟು ಏನೂ ಸಮಸ್ಯೆ ಇಲ್ಲ ಅಂತ. ಮತ್ತು ಇದು ಎಲ್ಲ ನ್ಯಾಚುರಲ್ ಫೈಬರಲ್ಲೇ ಸ್ಟ್ರಾಂಗೆಸ್ಟ್ ಫೈಬರ್ ಅಂತ ಹೇಳ್ಬೋದು. ಮತ್ತು ತುಂಬ ಶೈನಿಂಗ್ ಇರುತ್ತೆ, ತುಂಬ ಚೆನ್ನಾಗಿ. ಎಸ್ಪೆಷಲಿ ಸೌತ್ ಇಂಡಿಯನ್ ಭಾರತೀಯ ಮಹಿಳೆಯರು ಇದನ್ನು ಹಾಕ್ಕೊಂಡು ಓಡಾಡ್ತಾ ಇದ್ದರೆ ಕಣ್ಣಿಗೆ ಹಬ್ಬ ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಇದರಲ್ಲಿ ಟೈಪ್ಸ್ ಇದೆ. ಸಿಲ್ಕ್ ವಾರ್ಮು ಏನು ನಾನು ಸಿಲ್ಕಿನ ರೇಷ್ಮೆ ಕೀಡಿ ಏನಿದೆ ಅಂತ ಹೇಳಿದ್ನೋ ಅದರಲ್ಲಿ ಟೈಪ್ಸ್ ಇದೆ. ಏನು 5 ಥರಗಳಿದೆ. ಅದ್ರ ಬಗ್ಗೆ ಮಾತ್ರ ಮಾತಾಡೋಣ ಇವತ್ತು. ಬೇಕು ಅಂತ ಹೇಳಿದ್ರೆ ಡಿಟೇಲಾಗಿ ಮಿಕ್ಕ ವಿಷಯಗಳನ್ನು ಚರ್ಚೆ ಮಾಡೋಣ. ಫಸ್ಟು ಏನು ಹೇಳಿದ್ದು 5 ತೆರನಾದಂಥ ರೇಷ್ಮೆ ಹುಳುಗಳಿವೆ. ಒಂದು ಮಲ್ಬರಿ, ಎರಿ, ತಸಾರು, ಆಮೇಲೆ ಓಕ್ ತಸಾರು, ಮುಗ. ಈ 5 ತೆರನಾದಂಥ ಸಿಲ್ಕ್ ವಾರ್ಮ್ಸ್ ಇದ್ದಾವೆ. ಆ ಸಿಲ್ಕ್ ವಾರ್ಮ್ಸು ಅದರಲ್ಲಿ ಸ್ಪೆಷಲ್ಲು ಅಂತ ಹೇಳಿದರೆ ನಮ್ಮ ಮಲ್ಬರಿ ಸಿಲ್ಕ್ ವಾರ್ಮ್. ಯಾಕೆ ಸ್ಪೆಷಲ್ಲು ಅಂತ ಹೇಳಿದರೆ ಅದು ಎಲ್ಲ ರೇಷ್ಮೆ ಹುಳುಗಳು ಬೇರೆ ಬೇರೆಯಲ್ಲಿ ಇದು ಮಾಡಿದರೆ ಇದು ಸ್ವಲ್ಪ ಮಲ್ಬರಿ ಮೇಲೇ ಫೀಡ್ ಮಾಡುತ್ತೆ. ಅದಲ್ಲದೆ
ಯೂನಿಕ್ ನಮ್ಮ ಭಾರತಕ್ಕೆ. ಭಾರತ ಈ ಪೂರ್ತಿ ವಿಶ್ವದಲ್ಲಿಯೇ ಭಾರತದಲ್ಲೇ ಹೆಚ್ಚು ಸಿಲ್ಕನ್ನು ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು. ಆವತ್ತಿನ ದಿನ ತುಂಬ ಒಂದು 1700 1600 ಆ ಟೈಮಲ್ಲೆಲ್ಲ ನೋಡಿದರೆ ಸಿಲ್ಕ್ ರೂಟ್ ಅಂತಲೇ ಇತ್ತು ಅಂತ ಹೇಳಿದರೆ, ಇಡೀ ವಿಶ್ವದಲ್ಲಿ ಸಿಲ್ಕ್ ರೂಟ್ ಅಂದರೆ ಸಿಲ್ಕು ಯಾವ ದಾರಿಯಿಂದ ಇಡೀ ಪ್ರಪಂಚಕ್ಕೆ ಹಬ್ತಿತ್ತು ಅಂತಕ್ಕಂಥದ್ದು. ಅದು ಭಾರತದ್ದು, ಚೈನಾ ಇವರಿಬ್ಬರೇ ತಯಾರು ಮಾಡ್ತಕ್ಕಂಥದ್ದು ಸಿಲ್ಕನ್ನು. ಆ್ಯಕ್ಚುಲಿ ಈ ಸಿಲ್ಕನ್ನು ಕಂಡುಹಿಡಿದಿದ್ದು ನಮ್ಮಲ್ಲಿ ಬೆಳೀತಿದ್ರು, ಅಂದರೆ ಹುಳಗಳಿತ್ತು. ಬಟ್ ಅದ್ರ ಬಗ್ಗೆ ಹೇಗೆ ತೆಗೆಯೋದು ಅದೆಲ್ಲ ತಾಂತ್ರಿಕತೆ ಇರೋ ಮುಂಚೆದಲ್ಲಿ ಅಥವಾ ನಮ್ಮ ವೈದ್ಯಕೀಯ ಸಿಸ್ಟಮಲ್ಲಿ ಇತ್ತು ಅನಿಸುತ್ತೆ. ಬಟ್ ಡಾಕ್ಯುಮೆಂಟ್ ಆಗಿದ್ದು ಚೈನಾದಿಂದ. ಅಲ್ಲೇನಾಗ್ತದೆ ಅಂತ ಹೇಳಿದ್ರೆ, ಅದು ಒಂದು ಸಾರಿ ಮೇಲಿಂದ ಕಕೂನು ಇದರಲ್ಲಿ ಬಿದ್ದುಬಿಡುತ್ತಂತೆ. ಅದಾದಮೇಲೆ ಅದು ತೆಗೆದು ನೋಡಿದ್ರೆ ಹಂಗೆ ರೇಷ್ಮೆ ಹೊಳಪಾದಂಥ ದಾರ ಬಂದಿದ್ದಕ್ಕೆ ಅದನ್ನು ರೇಷ್ಮೆ ಈ ರೀತಿ ತೆಗಿಬೋದು ಅಂತ ಕಂಡುಕೊಂಡ್ರು. ಆಮೇಲೆ ಅಲ್ಲಿಗೆ ಇಲ್ಲಿಗೆ ಸ್ಪೆಷಲ್ ಏನಂದರೆ ಮಲ್ವರಿ ಸಿಲ್ಕು ಇಲ್ಲಿ ತುಂಬ ಯೂನಿಕ್ಕು ಮತ್ತು ಕಮರ್ಷಿಯಲ್ ಆಗಿ ಬೆಳೀತಕ್ಕಂಥದ್ದು. ಏನು ಮಲ್ವರಿ ಸಿಲ್ಕು ಅಂತ ಹೇಳಿದರೆ, ಇದರ ಹೆಸರು ಬಂದು ಬಾಂಬ್ಯಾಕ್ಸ್ ಮೋರಿ ಅಂತಕ್ಕಂಥದ್ದು. ಇದು ಫೀಡ್ ಮಾಡೋದು ಅಥವಾ ತಿನ್ನೋದು ಯಾವುದ್ರ ಮೇಲೆ ಅಂದರೆ ಮಲ್ಬರಿ ಪ್ಲ್ಯಾಂಟ್ ಮೇಲೆ. ಮೋರಸ್ ಅಲ್ಬಾ, ಮೋರಸ್ ಇಂಡಿಕಾ ಅಂತ 2 ತಳಿಗಳಿದ್ದಾವೆ. ಅದರ ಮೇಲೆ ಇದು 2 ಸ್ಪೀಸೀಸ್ಗಳಿದ್ದಾವೆ. ಅದ್ರ ಮೇಲೆ ಈ ಮಲ್ಬರಿ ಸಿಲ್ಕ್ ವರ್ಮ್ ತಿನ್ನುತ್ತೆ. ಆಯಿತಾ. ಕಮರ್ಷಿಯಲಿ ಇದನ್ನು ಪ್ರೊಡ್ಯೂಸ್ ಮಾಡ್ತೀವಿ ನಾವು. ಇಡೀ ವರ್ಲ್ಡಲ್ಲಿ ಇದೇ ಹೈಯೆಸ್ಟ್ ಪ್ರೊಡ್ಯೂಸ್ ಆಗೋದು. ಅದರಲ್ಲೂ ಸೌತಲ್ಲಿ ಅದು ನಮ್ಮ ಕರ್ನಾಟಕ ಏನು ರಾಮನಗರ ಸುತ್ತಮುತ್ತ ಭಾಗ ಏನಿದೆ ಅದು ಎಲ್ಲ ಕಂಪ್ಲೀಟು ರಾಮನಗರ ಜಿಲ್ಲೆ ಕಂಪ್ಲೀಟಾಗಿ ರೇಷ್ಮೆಗೆ ಹೇಳಿ ಮಾಡಿಸಿದಂಥ ಜಾಗ. ಈಗ ಇವತ್ತಿನ ದಿನ ಎಲ್ಲೂ ಬೆಳಿಬೋದು. ಯಾವುದೇ ಒಬ್ಬ ರೈತ ಯಾವುದೇ ಕೃಷಿ ಮಾಡಿದರೂ ಒಂದು 10 ಲೈನು ಮಲ್ಬರಿಯನ್ನು ಬೆಳ್ಕೊಂಡು ಮನೆಯಲ್ಲಿ ಅವನು ಈ ರೇಷ್ಮೆ ಕೃಷಿಯನ್ನು ಮಾಡ್ತಾ ಬಂದ ಅಂತ ಹೇಳಿದರೆ ಅವನಿಗೆ ಯಾವಾಗಲೂ ಒಳ್ಳೆಯ ಒಂದು ಆದಾಯ ಬರ್ತಾ ಇರುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ಮುಂದುವರಿಯೋಣ. ಏನು ಅಂತ ಹೇಳಿದ್ರೆ, ಎಲ್ಲಿ ಹೈಯೆಸ್ಟ್ ಇಂಡಿಯಾದಲ್ಲಿ ಹೈಯೆಸ್ಟ್ ಬೆಳೆಯೋದು ಎಲ್ಲಿ ಇದನ್ನು ಮಲ್ಬರಿ ಸಿಲ್ಕ್ ಕಲ್ಚರನ್ನು ಅಂತ ಹೇಳಿದರೆ, ರೇಷ್ಮೆ ಕೃಷಿಯನ್ನು ಮಾಡೋದು ಮೊದಲನೇದು ಕರ್ನಾಟಕ, ಆಂಧ್ರ, ವೆಸ್ಟ್ ಬೆಂಗಾಲು, ತಮಿಳುನಾಡು, ಜಮ್ಮು ಕಾಶ್ಮೀರ ಅಲ್ಲಿ ಬೆಳೀತಾರೆ. ಟೋಟಲ್ಲು ಪ್ರಪಂಚದ ಒಂದು 70ರಿಂದ 80% ಚೈನಾ ಮತ್ತು ಹೆಚ್ಚು ಕಮ್ಮಿ 100% ಚೈನಾ ಮತ್ತು ಭಾರತದಿಂದ. ಆ ಭಾರತದಲ್ಲಿಯೂ ಕರ್ನಾಟಕದಲ್ಲಿ ಒಂದು ಮೋರ್ ದ್ಯಾನ್ 70% ಮಿಕ್ಕದ್ದು ರಾಜ್ಯಗಳಿಂದ. ಹಾಗಾಗಿ ಕರ್ನಾಟಕಕ್ಕೆ ಇದನ್ನು ಕನ್ನಡಿಗರು ಎಲ್ಲರೂ ತಿಳ್ಕೊಳ್ಳೇಬೇಕಾದಂಥ, ಅವ್ರು ರೈತರು ಇರದೇ ಇರಲಿ ತಿಳ್ಕೊಳ್ಳೇಬೇಕಾದಂಥ ವಿಷಯ ಅಂತ. ನೆಕ್ಸ್ಟ್ ಬರೋದು ತಸಾರ್ ಅಥವಾ ತಸಾ. ಇದು ಕಾಪರ್ ಕಲರಲ್ಲಿ ಇರುತ್ತೆ, ತಾಮ್ರದ ಕಲರಲ್ಲಿ. ಇದು ಸ್ವಲ್ಪ ಕೋರ್ಸಾಗಿರುತ್ತೆ. ನಮ್ಮದೇನು ಮಲ್ಬರಿ ಇತ್ತಲ್ಲ, ತುಂಬ ಫೈನ್ ಟೆಕ್ಸ್ಚರ್ ಇರ್ತಕ್ಕಂಥದ್ದು, ಸ್ವಲ್ಪ ಕೋರ್ಸಾಗಿರುತ್ತೆ. ಮತ್ತು ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಇದನ್ನು ಅದಕ್ಕೆ ಫರ್ನಿಷಿಂಗಿಗೆ ಇಂಟೀರಿಯರ್ಸಿಗೆ ಬಳಸ್ತಾರೆ. ಹೌದಾ. ಹಾಗಾದರೆ ಇದ್ರದ್ದು ಹೆಸರೇನು? ಅದರದ್ದು ಬಾಂಬ್ಯಾಕ್ಸ್ ಮೋರಿ ಅಂತ ಹೇಳಿದ್ವಿ. ಇದ್ರದ್ದು ಹೆಸರೇನು ಅಂದರೆ ಆಂಥೆರಿಯಾ ಮೈಲಿಟಾ ಅಂತಕ್ಕಂಥದ್ದು. ಇದು ಫೀಡ್ ಎದ್ರ ಮೇಲೆ ಮಾಡುತ್ತೆ? ಅದು ಮಲ್ಬರಿ ಮೇಲೆ ಮಾಡ್ತಿತ್ತು, ಅದಕ್ಕೆ ಮಲ್ಬರಿ ಸಿಲ್ಕ್ ವರ್ಮ್ ಅಂತ ಹೇಳಿದ್ವಿ. ಈ ತಸಾರ್ ಸಿಲ್ಕ್ ವರ್ಮ್ ಎದ್ರ ಮೇಲೆ ಫೀಡ್ ಮಾಡುತ್ತೆ ಅಂತ ಹೇಳಿದ್ರೆ, ಅಸಾನ್ ಮತ್ತು ಅರ್ಜುನ್ ಅಂತ ಬೆಳೆಗಳ ಮೇಲೆ. ಅಸಾನ್ ಅಂದರೆ ಟರ್ಮಿನೆಲಿಯಾ ಟೊಮೆಟೋಸಾ, ಆಮೇಲೆ ಅರ್ಜುನ ಅಂತ ಹೇಳಿದರೆ ಟರ್ಮಿನೆಲಿಯಾ ಅರ್ಜುನ. ಇವುಗಳ ಮೇಲೆ ಇದು ಇವುಗಳ ಎಲೆಗಳನ್ನು ತಿಂದುಬಿಟ್ಟು ಬೆಳೆಸ್ತದೆ ತನ್ನ ಕಕೂನನ್ನು. ಆಯಿತಾ. ಇನ್ ಇಂಡಿಯಾ ತಸಾರ್ ಸಿಲ್ಕ್ ಈಸ್ ಮೇನ್ಲಿ ಪ್ರೊಡ್ಯೂಸ್ ಇನ್ ದ ಸ್ಟೇಟ್ಸ್ ಆಫ್. ಎಲ್ಲೆಲ್ಲಿ ಬೆಳೀತದೆ ಅಂತ ಹೇಳಿದರೆ, ಜಾರ್ಖಂಡು, ಛತ್ತೀಸ್ಗಢ, ಒರಿಸ್ಸಾ ಅಲ್ಲಿ. ಆಮೇಲೆ ಕೆಲವೊಂದು ಪೋರ್ಷನ್ ಆಫ್ ಮಹಾರಾಷ್ಟ್ರ, ವೆಸ್ಟ್ ಬೆಂಗಾಲು, ಆಂಧ್ರದಲ್ಲಿ ಬೆಳೀತಾರೆ. ಮೆಜಾರಿಟಿ ಬರೆಯೋದು ಜಾರ್ಖಂಡಲ್ಲಿ ಅಂತ ಹೇಳ್ಬೋದು. ಆಯಿತಾ. ನೆಕ್ಸ್ಟು ಓಕ್ ತಸಾರ್ ಅಂತ. ಇದು ಕೂಡ ಒಂದು ತಸಾರ್ ತಳಿನೇ. ಓಕ್ ತಸಾರಿಗೂ ಡಿಫ್ರೆನ್ಸ್ ಏನಂದರೆ, ಓಕು ತಂಪಿದ್ದಲ್ಲಿ ಬರ್ತದೆ. ಸಬ್ ಹಿಮಾಲಯನ್ ಬೆಲ್ಟು. ಹಿಮಾಲಯ ಜಸ್ಟ್ ಕೆಳಗಡೆ ಸಬ್ ಹಿಮಾಲಯನ್ ಬೆಲ್ಟ್ ಇದೆಯಲ್ಲ, ಯಾವ್ಯಾವ ರಾಜ್ಯ ಅಂದರೆ ಮಣಿಪುರ, ಹಿಮಾಚಲ್ ಪ್ರದೇಶ, ಉತ್ತರ ಪ್ರದೇಶ ಅಲ್ಲೆಲ್ಲ ಬರುತ್ತಿದೆ. ಇದ್ರ ಹೆಸರು ಕೂಡ ಆಂಥೆರಿಯಾನೇ ಪ್ರೊಯ್ಲಿ ಅಂತಕ್ಕಂಥದ್ದು ಇದು. ಆಯಿತಾ. ಇದು ಅಲ್ಲಿ ಬಂತ. ಅದ್ರ ಜೊತೆಗೆ ಚೈನಾದಲ್ಲಿ ಮೆಜಾರಿಟಿ ಸಿಲ್ಕನ್ನು ಬೆಳೆಯೋದೇ ಓಕ್ ಸಿಲ್ಕನ್ನು. ಅಲ್ಲಿ ಬೆಳೀತಕ್ಕಂಥದ್ದು ಸೇಮ್ ಆಂಥೆರಿಯಾನೇ. ಬಟ್ ನಮ್ಮಲ್ಲಿ ಬೆಳೀತಕ್ಕಂಥದ್ದು ಪ್ರೊಯ್ಲಿ, ಅಲ್ಲಿ ಪೆರಣಿ ಹುಳದಲ್ಲಿ ಸ್ವಲ್ಪ ಪ್ರಮಾಣದ ಸಣ್ಣ ಪುಟ್ಟ ಪ್ರಮಾಣದ ವ್ಯತ್ಯಾಸ ಇದೆ. ನೆಕ್ಸ್ಟ್ ಬರೋದು ಎರಿ ಸಿಲ್ಕು. ಎರಿ ಸಿಲ್ಕ್ ವರ್ಮ್ ಹೆಂಗೆ, ಅಥವಾ ಎಂಡಿ ಅಥವಾ ಎರಂಡಿ ಅಂತಲೂ ಹೇಳ್ತಾರೆ. ಯಾಕೆ ಎಂಡಿ ಅಥವಾ ಎರಂಡಿ ಅಂತ ಹೇಳ್ತಾರೆ ಅಂತ ಹೇಳಿದರೆ, ಇದು ಸ್ವಲ್ಪ ಓಪನ್ ಕಕೂನ್ ಇದು.
ಓಪನ್ ಎಂಡೆಡ್ ಇರುತ್ತೆ. ಅಂದರೆ ಎಲ್ಲ ಕಕುನ್‌ಗಳು ಕ್ಲೋಸ್ ಆಗಿಬಿಟ್ಟಿರುತ್ತೆ. ಆ ಹುಳ ತನ್ನನ್ನು ತಾನು ಒಳಗಿಟ್ಕೊಂಡು ತುಂಬ ಕ್ಲೋಸ್ ಮಾಡ್ಕೊಂಡ್ಬಿಟ್ಟಿರ್ತದೆ. ಕಟ್ ಮಾಡಿಬಿಟ್ಟೇ ಇದು ಮಾಡ್ತಾರೆ, ವೀವಿಂಗ್ ಮಾಡ್ತಾರೆ. ಅದನ್ನು ತೆಕ್ಕೊಳ್ಬೇಕಾದ್ರೆ. ಬಟ್ ಇದು ಒಂದು ಸ್ಪೆಷಾಲಿಟಿ ಏನಂದರೆ ಓಪನ್ ಎಂಡ್ ಇರುತ್ತೆ. ಅದರಿಂದ ಒಂದು ಸ್ವಲ್ಪ ಈಸಿಯಾಗಿ ಇದು ಮಾಡ್ಬೋದು. ಇದನ್ನು ಎಲ್ಲಿ ಇದನ್ನು ಡೊಮೆಸ್ಟಿಕೇಟ್ ಮಾಡೋದು ಅಂದರೆ ಸಾಕೇ ಬೆಳೆಸೋದು. ಎಲ್ಲ ತಳಿಗಳನ್ನು ಸಾಕ್ತಾರೆ. ಒಂದು ಸ್ಪೆಷಲ್ ಇದೆ, ಅದನ್ನು ಹೇಳ್ತೀನಿ ನಾನು. ಅಸ್ಸಾಮ್‌ದು ಪ್ರೈಡ್ ಅದು ಯಾವುದು ಅಂತ ಹೇಳ್ತೀನಿ ನಾನು. ಇದು ಫಿಲೋಸೋಮಿಯಾ ರೆಸಿನಿ ಅಂತಕ್ಕಂಥದ್ದು. ಇದ್ರ ಹೆಸರು ಫಿಲೋಸೋಮಿಯಾ ರೆಸಿನಿ. ಆಮೇಲೆ ಅಟಕಸ್ ರೆಸಿನಿ. ಮತ್ತು ಇದು ಫೀಡ್ ಮಾಡೋದು ಔಟ್ಲಾ ಅಥವಾ ಕ್ಯಾಸ್ಟ್ರ್ ಲೀವ್ಸ್ ಮೇಲೆ ಫೀಡ್ ಮಾಡುತ್ತೆ. ಇದನ್ನು ಸ್ಪೆಷಲ್ಲಾಗಿ ಬೆಳೆಸೋದೇ ಏನಕ್ಕೆ ಅಂತ ಹೇಳಿದರೆ ಶಾಲ್ಗಳು, ಚಾದರ್ಸು, ಶಾಲ್ಸ್ ಅಂತ ಹೇಳ್ತೀವಿ. ಅದನ್ನು ಮಾಡೋಕ್ಕೆ ಟ್ರೈಬಲ್ ಪೀಪಲ್ ಇದನ್ನು ಮಾಡ್ತಾರೆ. ಇದು ಎಲ್ಲಿ ಬರುತ್ತೆ ಅಂದರೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಇದ್ದಾವೆ ಅಲ್ಲಿ, ಮತ್ತು ಅಸ್ಸಾಮಲ್ಲಿ ಬರುತ್ತೆ. ಮತ್ತು ಸಮ್ ಪೋರ್ಷನ್ಸ್ ಆಫ್ ಬಿಹಾರು, ವೆಸ್ಟ್ ಬೆಂಗಾಲು, ಒರಿಸ್ಸಾದಲ್ಲೂ ಬರುತ್ತೆ. ಮೇಜರು ಬರೋದು ಅಂದರೆ ನಾರ್ತ್ ಈಸ್ಟರ್ನ್ ರೀಜನಲ್ಲಿ ಬರುತ್ತೆ. ನೆಕ್ಸ್ಟ್ ಬರೋದು ಮೂಗಾ ಸಿಲ್ಕ್ ವರ್ಮ್. ಏನಿದು ಮೂಗಾ ಅಂತ ಹೇಳಿದರೆ ಇದ್ರದ್ದು ಗೋಲ್ಡನ್ ಯೆಲ್ಲೋ ಕಲರ್ ಸಿಲ್ಕ್ ಇರುತ್ತೆ. ಇದು ಏನು ಅಂದರೆ ಸೆಮಿ ಡೊಮೆಸ್ಟಿಕೇಟೆಡ್. ನಾನು ಆವಾಗಲೇ ಹೇಳಿದ್ನಲ್ಲ, ಇದನ್ನು ಮನೆಯಲ್ಲೇ ಇಟ್ಕೊಂಡು ಬಳಸಬೇಕಂತಿಲ್ಲ, ಮರಗಳಲ್ಲೇ ಬಿಟ್ಬಿಡ್ತಾರೆ. ಅಲ್ಲೇ ಇದು ಮರದಲ್ಲೇ ಆಗಿರುತ್ತೆ. ಆಮೇಲೆ ಹೋಗಿ ಬಿಡಿಸ್ಕೊಂಡು ಬಂದುಬಿಟ್ಟು ಕಕುನ್ಗಳನ್ನು ಬಿಡಿಸ್ಕೊಂಡು ಬಂದುಬಿಟ್ಟು ಇದು ಮಾಡ್ತಾರೆ. ಇದು ಪ್ರೈಡ್ ಆಫ್ ಇಂಡಿಯಾ ಆ್ಯಂಡ್ ಪ್ರೈಡ್ ಆಫ್ ಅಸ್ಸಾಂ ಅಂತ ಹೇಳ್ಬೋದು. ಸಿಲ್ಕಿಗೆ ನಮ್ಮ ದೇಶದಲ್ಲಿ 2 ರಾಜ್ಯಗಳು ತುಂಬ ಫೇಮಸ್ಸು. ಫಸ್ಟ್ ಬಂದು ಕರ್ನಾಟಕ ಮಲ್ಬರಿ ಸಿಲ್ಕಿಗೆ, ಸೆಕೆಂಡ್ ಬಂದು ಅಸ್ಸಾಮು ಮೂಗಾ ಸಿಲ್ಕಿಗೆ. ಸಮ್ ಪೋರ್ಷನ್ನು ಹಿಮಾಲಯದ ಕೆಳಗೆ, ಮತ್ತು ಈ ಮಿಡ್ಲ್ ಪೋರ್ಷನ್ ಅಂತ ಹೇಳಿದ್ರೆ ಛತ್ತೀಸ್ಗಢ, ನಮ್ಮ ಮಹಾರಾಷ್ಟ್ರ, ಆಂಧ್ರ ಅಲ್ಲಿ ಇಲ್ಲಿ ಬೆಳೀತಾರೆ. ಬಟ್ ಇವು ಪ್ರೈಡ್ ಅಂತ ಹೇಳಿದರೆ ಒಂದು ನಮ್ಮ ಕರ್ನಾಟಕ, ಸೆಕೆಂಡ್ ಬಿಟ್ಟರೆ ಅಸ್ಸಾಮಲ್ಲಿ ಇದನ್ನು ಏನು ಅಂತ ಹೇಳಿದರೆ ಟ್ರೆಡಿಷ್ನಲ್ ಪರಂಪರೆಯಾಗಿ ಬಳಸ್ತಾ ಬರ್ತಾಯಿದ್ದಾರೆ. ಇದು ಫೀಡ್ ಮಾಡೋದೇ ಅರೋಮೆಟಿಕ್ ಲೀವ್ಸ್ ಮೇಲೆ ಮಾಡುತ್ತೆ. ಸುಗಂಧವಾದಂಥ ಬೆಳೆಗಳಿದ್ದಾವೆ 2, ಅದ್ರ ಮೇಲೆ ಮಾಡುತ್ತೆ. ಒಂದು ಸೋಮಂತ ಅಂತಕ್ಕಂಥದ್ದು, ಅದರ ಹೆಸರು ಮೆಚಿಲಸ್ ಅಂತ. ಆಮೇಲೆ ಇನ್ನೊಂದು ಸ್ಯಾವ್ಲು, ಅದರ ಹೆಸರು ಲಿಟ್ಸಿ ಅಂತ. ಅದ್ರ ಮೇಲೆ ಅದರ ಎಲೆಗಳನ್ನು ತಿಂದ್ಕೊಂಡು ಅದ್ರ ಮೇಲೆ ಬೆಳೆದ್ಬಿಟ್ಟು ಅಲ್ಲೇ ಕಕುನ್ ಇಟ್ಟಿರುತ್ತೆ. ಇವರು ಟ್ರೈಬಲ್ ಪೀಪಲ್ ಹೋಗ್ಬಿಟ್ಟು ಅಲ್ಲಿ ಬಿಡಿಸ್ಕೊಂಡು ತೊಗೊಂಡು ಬಂದು ಇದನ್ನು ಮಾರಾಟ ಮಾಡ್ತಾರೆ. ಇದು ಎದಕ್ಕೆ ಯೂಸ್ ಆಗುತ್ತೆ ಅಂದರೆ ಸಾರಿ, ಮೆಖಾಲಸು, ಚಾದರ್ಸು ಮಾಡೋಕ್ಕೆ ಯೂಸ್ ಆಗುತ್ತೆ. ಇನ್ನು ಲೈಫ್ ಸೈಕಲ್ ಹೆಂಗಿರುತ್ತೆ, ನಾನು ಆವಾಗಲೇ ಹೇಳಿದೆ. ಈಗ ಮನುಷ್ಯನದು ಒಂದು ಲೈಫ್ ಸೈಕಲ್ ಇದೆಯಲ್ವಾ. ಏನು ತುಂಬ ಚಿಕ್ಕವರಿದ್ದಾಗ ಅಂಬೆಗಾಲಿಟ್ಕೊಂಡು 4 ಕಾಲಿಂದ ನಡಿತೀವಿ. ನಂತರ ಹರೆಯದಲ್ಲಿ 2 ಕಾಲು, ಹಂಗೆ ಮುದುಕರಾಗ್ತಾ ಕೋಲನ್ನೊಂದು ಸೇರಿಸ್ಕೊಂಡು 3 ಕಾಲು, ಆ ಥರ ಅಡ್ಡಾಡ್ತೀವಲ್ಲ, ಅದೇ ಥರ ಇದ್ರದ್ದು ಒಂದು ಲೈಫ್ ಸೈಕಲ್ ಇದೆ. ಮೊದಲು ಇದೇನು ಮಾಡುತ್ತೆ, ಪತಂಗ ಏನಿದೆ ಮೊಟ್ಟೆ ಇಡುತ್ತೆ. ಅದು ಮೊಟ್ಟೆ ಹ್ಯಾಚ್ ಆಗಿಬಿಟ್ಟು ಸಣ್ಣ ಲಾರ್ವಾ ಅಂತ ಬರುತ್ತೆ. ಇರುವೆ ಸೈಜಿಂದು ಲಾರ್ವಾ ಅಂದರೆ ಅದೊಂದು ಕೀಡಿ ಥರ ಬರುತ್ತೆ. ಅದಕ್ಕೆ ಎಲೆಗಳು ಹಾಕ್ಕೊಂಡು ಬಂದಾದಮೇಲೆ ಅದು ಆ ಕೀಡಿ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಫಸ್ಟ್ ಇನ್ಸ್ಟಾರ್ ಅಂತ ಹೇಳ್ತೀವಿ. ಆಮೇಲೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಸೆಕೆಂಡ್ ಇನ್ಸ್ಟಾರು, ಥರ್ಡ್ ಇನ್ಸ್ಟಾರು, ಫೋರ್ತ್ ಇನ್ಸ್ಟಾರ್, ಹಾಗೆ ಫಿಫ್ತ್ ಇನ್ಸ್ಟಾರ್ವರೆಗೂ ಬೆಳೀತಾ ಬರ್ತದೆ. ಒಂದೊಂದೇ ತಿಂಗಳ ಯೂಸ್ ಮಾಡ್ಕೊಂಡು ಒಂದೂವರೆ ಈ ಥರ ಯೂಸ್ ಮಾಡ್ತಾ ಅದು ಬರುತ್ತೆ. ಕೊನೆಯ ಸ್ಟೇಜಲ್ಲಿ ಬಂದಾಗ ಫಿಫ್ತ್ ಸ್ಟೇಜಲ್ಲಿ ಬಂದು ರೈಪನ್ ಆಗುತ್ತೆ. ರೈಪನ್ ಅಂದರೆ ಹಣ್ಣನ್ನು ಮುದುಕ ಆದ ಥರ ಆಗುತ್ತೆ. ಅದು ಅದರ ಸ್ಕಿನ್ನನ್ನು ಬಿಟ್ಬಿಟ್ಟು ಹೊರಗಡೆ ಬರುತ್ತೆ. ಹೊರಗೆ ಬಂದಿದ್ದೇ ಸರಿ ಅದು ತಿನ್ನೋದನ್ನು ಸ್ಟಾಪ್ ಮಾಡಿಬಿಡುತ್ತೆ. ಆಲ್ಮೋಸ್ಟ್ ಫಿಫ್ತ್ ಇನ್ಸ್ಟಾರಲ್ಲೇ ಸ್ಟಾಪ್ ಮಾಡುತ್ತೆ. ಸ್ಟಾಪ್ ಮಾಡಿಬಿಟ್ಟು ಏನು ಮಾಡುತ್ತೆ, ಅದು ಎಷ್ಟರವರೆಗೂ ತಿಂದಿತ್ತಲ್ಲ ಆ ಎಲೆಗಳನ್ನು, ಮಲ್ಬೆರಿನೋ ಕ್ಯಾಸ್ಟ್ರೋ ಏನೋ ಒಂದು ತಿಂದಿರುತ್ತಲ್ಲ, ಅದನ್ನು ತನ್ನ ರಸವನ್ನಾಗಿ ಕನ್ವರ್ಟ್ ಮಾಡಿಕೊಂಡು ರಸವನ್ನು ತನ್ನ ಸುತ್ತ ಬಾಯಿ ರಸವನ್ನು ಬಿಡ್ತಾ ಬರುತ್ತೆ. ಎಳೆಯಾಗಿ ಜೇಡ ಬೀಳುತ್ತಲ್ಲ ಆ ಥರ ಎಳೆಯಾಗಿ ಬಿಟ್ಟು ತಾನು ಒಳಗೆ ಉಳ್ಕೊಂಡು ಅದ್ರ ಮೈ ಸುತ್ತ ಅದನ್ನು ಮಾಡ್ಕೋತ ಬರ್ತದೆ. ಅದನ್ನೇನು ಮಾಡ್ತೀವಿ 7-8 ಡೇಸಲ್ಲಿ ಅದು ಹಾಗೆ ಆಗ್ತಾ ಒಂದು 10 ದಿನವೇ ತೊಗೊಳುತ್ತೆ ಅಂದ್ಕೊಳ್ಳಿ. ಅದಾದಮೇಲೆ ನಾವು ಎಲ್ಲ ಸಿಲ್ಕ್ ವರ್ಮ್ಗಳಾಗಿದ್ದರೆ ಕಟ್ ಮಾಡಿಬಿಟ್ಟು ಬಿಸಿ ನೀರಿನಲ್ಲಿ ಅದ್ಬಿಟ್ಟು ಸಿಲ್ಕ್ ತೆಕ್ಕೊಳ್ತೇವೆ. ಇಲ್ಲ ನಾವು ನಮಗೆ ಇದು ಬೇಕು, ಪತಂಗಗಳು ಬೇಕು ಅಂತ ಹೇಳಿದರೆ ಕಟ್ ಮಾಡಲ್ಲ, ಬಿಡ್ತೀವಿ. ಬಿಟ್ಟಾದಮೇಲೆ ತಾನೇ ಅದು ಹುಳ ಕಟ್ ಮಾಡಿಕೊಂಡು ಹೊರಗಡೆ ಬರುತ್ತೆ. ಬಂದು ಮೇಟ್ ಮಾಡಿಬಿಟ್ಟು ಮತ್ತೆ ಎಗ್ಸನ್ನು ಕೊಡೋ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡುತ್ತೆ. ನಾವು ಇದನ್ನು ಮತ್ತೆ ಸೈಕಲಿಗೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಹಾಗೆ ಉಳಿಸ್ಕೊಂಡು ಮಿಕ್ಕಿದ ಪ್ಯೂಪಗಳನ್ನು ಬಿಸಿ ನೀರಲ್ಲಿ ಅದ್ಬಿಟ್ಟು ಅದರದ್ದು ವೀವಿಂಗು ಇದನ್ನೆಲ್ಲ ಮಾಡಿಬಿಟ್ಟು ಮಾರ್ಕೆಟಿಗೆ ಕಳಿಸ್ತೇವೆ. ಇದಿಷ್ಟು ಅದರ ಲೈಫ್ ಸೈಕಲು ಹೇಗಿರ್ತದೆ ಅಂಥೇಳಿ. ಇನ್ನೊಂದು ಚಿತ್ರ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಎಗ್ ಇದೆ. ಎಗ್ ಹ್ಯಾಚ್ ಆಗಿ ಏನಾಗಿದೆ, ಎಗ್ ಹ್ಯಾಚ್ ಆಗಿಬಿಟ್ಟು ಇಲ್ಲಿ ಲಾರ್ವಾ ಬಂತು. ಫಸ್ಟು ಇನ್ಸ್ಟಾರು,
ಆಮೇಲೆ ಒಂದು 3 ದಿನಕ್ಕೆಲ್ಲ ಸೆಕೆಂಡು, ಹಾಗೆ ಒಂದು 4, 5 ದಿನಕ್ಕೆ ತರ್ಡು, ಹಂಗೆ ಬರ್ತಾ ಬರ್ತಾ ಒಂದು 5 ಸ್ಟೇಜ್ ಬರುತ್ತೆ. ಆಮೇಲೆ ರೈಪ್ ಆಗುತ್ತೆ. ರೈಪ್ ಆಗಿಬಿಟ್ಟು ತಿನ್ನೋದನ್ನು ಸ್ಟಾಪ್ ಮಾಡಿ ಕಕೂನ್ ಆಗುತ್ತೆ. ಅಂದರೆ ಅದು ಹಳೆ ಮೈಯನ್ನು ಬಿಟ್ಬಿಟ್ಟು ಒಂದು ಶೇಂಗಾ ರೂಪದಲ್ಲಿ ಕನ್ವರ್ಟ್ ಆಗಿ ತನ್ನ ರಸದಿಂದ, ಅದರ ಬಾಯಿಯ ರಸದಿಂದ ಕಕೂನನ್ನು ಮಾಡ್ತಾ ಬರುತ್ತೆ. ತಾನು ಈಗ ಇಲ್ಲಿ ಶೇಂಗಾ ಶೇಪ್ ಆಗಿದೆಯಲ್ಲ, ಈ ಥರ ಆಗ್ಬಿಟ್ಟು ಒಳಗಡೆನೂ ಕೂತ್ಕೊಳ್ಳುತ್ತೆ. ಆಯಿತಾ? ಇವನ್ನ ಇದೇ ಹಂತದಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಮಾರ್ಕೆಟಿಗೆ ಇದು ಮಾಡ್ತೀವಿ. ಹೀಗೇ ಮಾರಾಟ ಮಾಡ್ಬೋದು, ಇಲ್ಲ ರೇಷ್ಮೆ ಈ ಥರ ಎಳೆಗಳನ್ನು ತೆಗೆದ್ಬಿಟ್ಟು ಮಾರಾಟ ಮಾಡ್ತಾರೆ. ಇಲ್ಲ ಕೆಲವಿಷ್ಟು ನಮಗೆ ಮುಂದಿನ ಇದಕ್ಕೆ ಬೇಕು ಜನ್ರೇಷನ್ಗೆ ಅಂತ ಹೇಳಿದ್ರೆ ಹಾಗೆ ಬಿಟ್ಟರೆ ಆ ಕಕೂನ್ನ ಹೊಡೆದ್ಬಿಟ್ಟು ಪತಂಗ ಹೊರಗೆ ಬರುತ್ತೆ. ಪತಂಗಗಳು ಮೇಟ್ ಮಾಡಿ ಎಗ್ ಹಾಕ್ತಾಯಿದೆ. ಏನು ಇದು ಫೀಮೇಲ್ ಪತಂಗ ಎಗ್ ಹಾಕ್ತದೆ. ಇದಿಷ್ಟು ಅದ್ರದ್ದು ಲೈಫ್ ಸ್ಟೇಜು. ಹಾಗೆ ನಾನು ಇಲ್ಲಿಗೆ ಇದನ್ನು ಸ್ಟಾಪ್ ಮಾಡ್ತೀನಿ. ಯಾಕಂತ ಹೇಳಿದರೆ ಅದಕ್ಕೆ ರೋಗ ಬರುತ್ತೆ, ಕೀಡಿ ಬರುತ್ತೆ, ಆಯಿತಾ? ಇನ್ಸೆಕ್ಟ್ ಪೆಸ್ಟು, ಡಿಸೀಸಸ್ ಎಲ್ಲ ಬರುತ್ತೆ. ಆಮೇಲೆ ಮಾರ್ಕೆಟಿಗೆ ಹೆಂಗೆ ಸಲ್ಲಿಕೆ ಮಾಡಬೇಕು, ಅದನ್ನು ಹೆಂಗೆ ಈ ಫೈಬರನ್ನು ತೆಕ್ಕೋಬೇಕು, ಸುಮಾರು ವಿಷಯಗಳಿದ್ದಾವೆ. ಅವು ಅಂದರೆ ಕಾಮೆಂಟ್ ಮಾಡಿಬಿಟ್ಟು ಈ ವಿಷಯಗಳು ಬೇಕು ಅಂತ ಹೇಳಿದರೆ ಮುಂದುವರೆದ ಭಾಗದಲ್ಲಿ ಮುಂದುವರ್ಸೋಣ. ಇಲ್ಲ ಅಂತ ಹೇಳಿದರೆ ಇಲ್ಲಿಗೆ ಇದನ್ನು ಮುಕ್ತಾಯಗೊಳಿಸೋಣ ಅಂತ ಹೇಳ್ತಾ, ಈಗ ಟ್ಯಾಗ್ ಲೈನು ಸಿದ್ದೇಶ್ವರ ಸ್ವಾಮಿಗಳದ್ದು ಇವತ್ತೇನು ಅದು ಕೇಳ್ತಾ ಕೇಳ್ತಾ ಅವ್ರದ್ದು ಒಂದು ವಿಷಯ ನೆನಪಾಯ್ತು. ಅದನ್ನು ಅವ್ರು ಹೇಳಿರೋದನ್ನು ನಾನು ಹಾಗೆ ಹೇಳ್ತೀನಿ. ಕೈಲಾಸ ದೊಡ್ಡದಲ್ಲ, ಕಾಯಕ ದೊಡ್ಡದು. ಕೈಲಾಸ ದೊಡ್ಡದಲ್ಲ, ಕಾಯಕ ದೊಡ್ಡದು. ಧರ್ಮ ದೊಡ್ಡದಲ್ಲ, ದಯೆ ದೊಡ್ಡದು. ಅರಿವು ದೊಡ್ಡದಲ್ಲ, ಆಚಾರ ದೊಡ್ಡದು. ಅಧಿಕಾರ ದೊಡ್ಡದಲ್ಲ, ಅಭಿಮಾನ ದೊಡ್ಡದು. ಆಸ್ತಿ ದೊಡ್ಡದಲ್ಲ, ಆರೋಗ್ಯ ದೊಡ್ಡದು. ಸನ್ಮಾನ ದೊಡ್ಡದಲ್ಲ, ಸಂಸ್ಕಾರ ದೊಡ್ಡದು. ಹಣ ದೊಡ್ಡದಲ್ಲ, ಗುಣ ದೊಡ್ಡದು. ಮನೆ ದೊಡ್ಡದಲ್ಲ, ಮನಸ್ಸು ದೊಡ್ಡದು. ವಿದ್ಯೆ ದೊಡ್ಡದಲ್ಲ, ಅನುಭವ ದೊಡ್ಡದು. ನಾನು ನಿಮಗೆ ಹೇಳೋದು ದೊಡ್ಡದಲ್ಲ, ನೀವು ಇದನ್ನು ಅರ್ಥಕೊಂಡು ನಡೆಯೋದು ದೊಡ್ಡದು ಅಂತ ಸಿದ್ದೇಶ್ವರ ಸ್ವಾಮಿಗಳು ಹೇಳಿದ್ದಿದೆ. ಅದರ ಅರ್ಥ ನಾವು ನಮ್ಮ ಒಂದು ವ್ಯಕ್ತಿತ್ವವನ್ನು ಎತ್ತರಕ್ಕೆ ಏರಿಸೋಣ, ಇದನ್ನು ಅರ್ಥ ಮಾಡ್ಕೊಂಡು ನಡೆಯೋಣ ಅಂತ ಹೇಳ್ತಾ, ಎಲ್ಲರೂ ಆರಾಮಾಗಿರಿ, ಖುಷಿಯಾಗಿರಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.